ಓಕೆ, ಇನ್ನು ಉಡುಪಿನಲ್ಲಿ ನಕ್ಸಲರ ಎನ್ಕೌಂಟರ್ ಆಗಿದೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನಕ್ಸಲ್ ಎನ್ಕೌಂಟರ್ ಆಗಿದೆ. ಎಎನ್ಎಫ್ ಸಿಬ್ಬಂದಿ ಕಾರ್ಯಾಚರಣೆ, ಆಂಟಿ ನಕ್ಸಲ್ ಫೋರ್ಸ್ ಇವರ ಕಾರ್ಯಾಚರಣೆ. ಎಎನ್ಎಫ್ ಸಿಬ್ಬಂದಿಯ ಗುಂಡೇಟಿಗೆ ಒಬ್ಬ ಬಲಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ. ಬಹುತೇಕ ಪಬ್ಲಿಕ್ ಟಿವಿಗೆ ಪೊಲೀಸ್ ಮೂಲಗಳು ಕೊಡ್ತಾ ಇರತಕ್ಕಂಥ ಮಾಹಿತಿ ರಾತ್ರೋರಾತ್ರಿ ನಡೆದಿರ್ತಕ್ಕಂಥದ್ದು. ಯಾಕೆಂದರೆ ಇತ್ತೀಚೆಗೆ ಪಶ್ಚಿಮ ಘಟ್ಟದಲ್ಲಿ ಕೂಂಬಿಂಗ್ ತುಂಬ ಜೋರಾಗಿ ನಡೀತಾ ಇತ್ತು. ಅದರಲ್ಲೂ ಚಿಕ್ಕಮಗಳೂರು ಭಾಗದಲ್ಲಿ ಗಡಿ ಗ್ರಾಮಗಳಿಗೇನೋ ನಕ್ಸಲರು ಬಂದಿದ್ದರು ಅಂತಕ್ಕಂಥ ಮಾಹಿತಿಯ ಮೇರೆಗೆ ಕೂಂಬಿಂಗ್ ಕಾರ್ಯಾಚರಣೆ, ಅಂದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸರು ಮತ್ತು ಎಎನ್ಎಫ್ ಎಲ್ಲರೂ ಸೇರಿ ಕೂಂಬಿಂಗನ್ನು ಮಾಡ್ತಾ ಇದ್ರು. ಈಗ ಓರ್ವ ಬಲಿಯಾಗಿದ್ದಾನೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಯಾವಾಗ ನಡೆದಿರೋ ಎನ್ಕೌಂಟರ್, ಏನಿದೆ ಡೀಟೇಲ್ಸ್? ಅರವಿಂದ್, ಕಳೆದ 15 ದಿವಸಗಳಿಂದ ಉಡುಪಿ ಭಾಗ, ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಪ್ರದೇಶಗಳಲ್ಲಿ ನಕ್ಸಲರ ಓಡಾಟ ಇತ್ತು ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿತ್ತು. ಆದರೆ ಯಾವುದೇ ಕರಪತ್ರಗಳು, ಯಾರೇ ಭೇಟಿಯಾದಂಥದ್ದು ಅಥವಾ ಯಾವುದೇ ಮನೆಗಳಿಗೆ ಭೇಟಿ ಕೊಟ್ಟು ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು, ಈ ತರದ ಯಾವುದೇ ಘಟನೆಗಳು ಆಗಿರಲಿಲ್ಲ. ಕೆಲವಾರು ಸಿಬ್ಬಂದಿಗಳು ಈ ತರ ಶಸ್ತ್ರಸಜ್ಜಿತರು ಕಂಡು ಬಂದಿದ್ರು, ಆದರೆ ಅದು ಮಬ್ಬುಗತ್ತಲಿನಲ್ಲಿ ಇದ್ರು ಅನ್ನುವಂತ ಮಾಹಿತಿಗಳನ್ನ ಪೊಲೀಸರಿಗೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ನಿರಂತರವಾಗಿ ಕೂಂಬಿಂಗ್ ನಡೀತದೆ. ಆ ನಂತರ ಕೂಂಬಿಂಗ್ ಅನ್ನ ಹೆಚ್ಚು ಮಾಡಿದ್ರು. ಚಿಕ್ಕಮಗಳೂರು ಜಿಲ್ಲೆಯ ಭಾಗದಲ್ಲಿ ಅತಿ ಹೆಚ್ಚು ಕೂಂಬಿಂಗ್ಗಳು ನಡೀತಾ ಇತ್ತು. ಆದರೆ ಕಳೆದ ರಾತ್ರಿ ಒಂದು ಮುಖಾಮುಖಿ ಆಗಿದೆ ಎಎನ್ಎಫ್ ಸಿಬ್ಬಂದಿಗಳು ಮತ್ತು ಶಸ್ತ್ರಸಜ್ಜಿತ ನಕ್ಸಲರ ನಡುವೆ. ಹೀಗಾಗಿ ಎನ್ಕೌಂಟರ್ ಆಗಿದೆ ಅನ್ನುವಂತ ಪ್ರಾಥಮಿಕ ಮಾಹಿತಿಗಳು ಮಾತ್ರ ಲಭ್ಯ ಆಗಿರುವಂತದ್ದು. ಈ ಎನ್ಕೌಂಟರ್ ಅಲ್ಲಿ ಯಾರು ಬಲಿಯಾಗಿದ್ದಾರೆ ಅನ್ನೋ ಬಗ್ಗೆ ಸಾಕಷ್ಟು ಊಹಾಪೋಹದ ಸುದ್ದಿಗಳು ಬರ್ತಾ ಇರುವಂತದ್ದು. ನಕ್ಸಲರ ನಾಯಕ ವಿಕ್ರಮ್ ಗೌಡ ಬಲಿಯಾಗಿದ್ದಾನೆ ಅನ್ನುವಂತ ಕೆಲವು ಮಾಹಿತಿಗಳು, ಫೋಟೋಗಳು ಹರಿದಾಡ್ತಾ ಇದೆ. ಕೆಲ ಸಮಯಗಳ ಹಿಂದೆ ಲತಾ ಅನ್ನುವ ಚಿಕ್ಕಮಗಳೂರು ಜಿಲ್ಲೆಯ ನಕ್ಸಲ್ ಕಾರ್ಯಕರ್ತೆ ಬಲಿಯಾಗಿದ್ದಾಳೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಒಟ್ಟಿನಲ್ಲಿ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕು ಮತ್ತು ಪಶ್ಚಿಮ ಘಟ್ಟದ ತಪ್ಪಲು ಏನಿದೆ, ಈ ಭಾಗದಲ್ಲಿ ಘಟನೆ ಆಗಿರುವಂತದ್ದು. ಹಾಗಾಗಿ ಆ ಸ್ಥಳದಲ್ಲಿ, ಘಟನೆಯ ನಡೆದ ಸ್ಥಳದಲ್ಲಿ ಎಎನ್ಎಫ್ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ರು ಕೂಡ ಯಾವುದೇ ಫೋನ್ ಕಾಂಟ್ಯಾಕ್ಟ್ಗಳು ಅವರಿಗೆ ಸಿಗೋದಿಲ್ಲ. ಹಾಗಾಗಿ ಇಲ್ಲಿನ ಪೊಲೀಸರ ಜೊತೆ ಸಂಪರ್ಕ ಮಾಡುವಂತದ್ದು ಮತ್ತು ಮಾಹಿತಿಗಳನ್ನು ಹಂಚಿಕೊಳ್ಳುವಂತದ್ದು ಬಹಳಷ್ಟು ಕಷ್ಟ ಸಾಧ್ಯ ಆಗಿರುವಂತದ್ದು. ಹಾಗಾಗಿ ಕಳೆದ ರಾತ್ರಿ ನಡೆದಂತಹ ಕಾರ್ಯಾಚರಣೆ ಇದು, ಅಥವಾ ನಿನ್ನೆ ಸಂಜೆ ಕಾರ್ಯಾಚರಣೆ ನಡೆದಿದ್ರು ಕೂಡ ಇನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಇದೆ. ಹಾಗಾಗಿ ಯಾರು ಘಟನೆ ಆಗಿದೆ ಮತ್ತು ಇದರಲ್ಲಿ ಬಲಿಯಾಗಿರೋರು ಯಾರು, ಇಂತಹ ಮಾಹಿತಿಗಳು ಇನ್ನಷ್ಟೇ ಸಿಗ್ಬೇಕಾಗಿದೆ. ಅರವಿಂದ್. ರೈಟ್ ದೀಪಕ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ನಿನ್ನೆ ಸಂಜೆ ಆಗಿರ್ತಕ್ಕಂಥ ಘಟನೆ ಡೀಟೇಲ್ಸ್ ಇವತ್ತು ಹೊರಗೆ ಬರತಕ್ಕಂಥ ಸಾಧ್ಯತೆ ಇದೆ.